ಆತು, ಈಗ ನಾನು ಏನು ಮಾಡ್ಬೇಕು ನೀನೇ ಹೇಳು. ನೀವೆಲ್ಲಾದ್ಗೂ ಹೇಳ್ಬಿಡಿ, ಸಾನ್ವಿ ಅಕ್ಕನ ಜೋಡಿ ನಂಗೆ ಮದುವೆ ಬೇಡ ಅಂತ. ನಾ ಹೇಳಿದ್ರೆ ನನ್ನ ಮಾತು ಯಾರೂ ಕೇಳ್ತವಲ್ಲ. ನೀವು ಗಂಡು ಹುಡುಗ, ನೀವು ಹೇಳಿದ್ರೆ ಎಲ್ಲರೂ ಕೇಳ್ತಾ. ಆದ್ರೆ ಅದೇನು ಜರೂರಿ ಇಲ್ಲ. ನನಗೆ ನಿಮ್ಮ ಅಕ್ಕ ಬೇಡ ಅಂತ ಹೇಳಿದ್ರೆ ಸಾಕು, ನಿಮ್ಮ ಅಕ್ಕನ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ನಿಮ್ಮ ಅಕ್ಕನೂ ಖುಷಿ ಆಗ್ತಾರೆ. ಆದ್ರೆ ಅವರಪ್ಪ ಬೇರೆಯವ್ರ ಜೊತೆ ಲಗ್ನ ಮಾಡಿಸ್ತಾರಲ್ಲ, ಆವಾಗ ಆತು, ನೀ ಹೇಳ್ತಿ ಅಂದಮೇಲೆ ನಾವು ಒಲ್ಲೆ ಅಂತಲೇ ಹೇಳ್ತೀನಿ. ಆದ್ರೆ ನಂದೊಂದು ಕರಾರ್ ಅದ, ನೀ ನನ್ನ ಲಗ್ನ ಆಗ್ತಿ? ನಾನಾ? ಹ್ಞೂ, ಆಗ್ತಿಲ್ಲೋ ಲಗ್ನ? ಏನಾಗ್ತಂಗ? ದೊಡ್ಡ ಅನಾಹುತನೇ ಆತು ಸಾಗ್ರ. ಆ ಹುಡುಗ ತುಂಬಾ ಕೆಟ್ಟವನಿದ್ದ. ಯಾಕ? ನನಗಂತೂ ಚಲೋ ಅನ್ಸಿದ. ಹಾ, ನಿನ್ ಜೋಡಿ ಅವ್ನ ಮದುವೆ ವಿಷಯ ಮಾತಾಡಿಲ್ಲ ನೋಡು, ಅದಕ್ಕೆ ನಿಂಗೆ ಒಳ್ಳೆಯವನು ಅನ್ನಿಸ್ತ. ಸಾನ್ವಿ ಅಕ್ಕನ್ ಬಿಟ್ಟು ನನ್ನ ಹಿಂದೆ ಬಿದ್ದಿದ್ದ. ತುಂಬಾ ಛತ್ರ, ಬದ್ಮಾಶ್. ಏನ? ಹಾ, ಬದ್ಮಾಶ್. ಮಾಮ್, ಡ್ಯಾಡ್, ನಡೀರಿ ಹೋಗೋಣ. ಅಕ್ಷಯ, ಏನಾಯ್ತು? ಏನಾತ್ ಹೇಳ ಮಗ್ನೆ? ನನಗ ಸಾನ್ವಿ ಅಂತ ಹುಡುಗಿ ಬೇಕಾಗಿಲ್ಲ. ನಮ್ಮ ಸಾನ್ವಿ ಒಳಗ ಏನು ಕಮ್ಮಿ ಅದಪ್ಪ ತಮ್ಮ? ಕರೆ ಹೇಳ್ಬೇಕಂದ್ರೆ ಸಾನ್ವಿ ನಮ್ಮ ಮಗಳಲ್ಲ. ಆದರೆ ಇವತ್ತಿಗೆ ಸಾನ್ವಿ ಅಂತ ಹುಡುಗಿ ಸಿಗೋದು ಅಷ್ಟು ಹಗರಿಲ್ಲ. ಅದ ಪ್ರಾಬ್ಲಮ್ ರೀ ಅಂಕಲ್. ಅವರು ಭಾಳ ಚಲೋ ಅವರಿದ್ದಾರ. ಅವರು ಪ್ರತಿಯೊಂದರೊಳಗೂ ಭಾಳ ಕರೆಕ್ಟ್ ಆಗಿದ್ದಾರ. ಒಂದು ಮಾತದ, ಸಾನ್ವಿ ಅವರು ಈ ಸಂಬಂಧಕ್ಕೆ ಒಪ್ಕೊಂಡ್ರೆ, ಲಗ್ನ ಆದಮೇಲೆ ಅವ್ರು ಓದಕ್ಕೆ ಇಷ್ಟಪಟ್ರೆ ನನಗೆ ಸಂತೋಷ ಅದ. ನಾನು MBA ಮಾಡೀನಿ. ನನ್ನ ಹೆಂಡತಿ ಆಗುವಾಕಿ ಅಟ್ಲೀಸ್ಟ್ ಗ್ರ್ಯಾಜುಯೇಟ್ ಆದರೂ ಆಗಿರ್ಬೇಕಲ್ಲ. ಸಾನ್ವಿ ಅವ್ರ, ನಿಮ್ಮ ಮರಿ ಮೇಲೆ ಚಸ್ಮಾ ಭಾಳ ಚಂದ ಕಾಣಿಸ್ತದೆ. ಶ್ರೀಹರಿ ಶ್ರೀಹರಿ, ಏನೇನೋ ಮಾತಾಡಿ ಹೋದ್ನಲ್ಲಪ್ಪ ಇವ. ಇಷ್ಟು ತಿಳಿದಿಲ್ಲ ನಿಮಗ? ಹುಡುಗಂಗ ನಮ್ಮ ಹುಡುಗಿ ಪಸಂದ್ ಆಗ್ಯಾಳ. ನನಗ ಮೊದ್ಲ ಗೊತ್ತಿತ್ತು. ನಾನು ಇಲ್ಲಿರುವಾಗ ಈ ಸಂಬಂಧ ಪಕ್ಕ ಆದ್ರೆ ಹೆಂಗಿರ್ತದ? ಇಂಪಾಸಿಬಲ್, ಇಂಪಾಸಿಬಲ್. ಹಾ, ಎಲ್ರು ಅಂಗಡಿಯಿಂದ ತಂದಿರೋ ಜಿಲೇಬಿ ತಗೋರಿ. ಅಲ್ಲಲ್ಲ, ಸಾನ್ವಿ ಮಾಡಿರೋ ಜಿಲೇಬಿ, ಹೌದಲ್ಲ? ಎಲ್ಲ ಸುಸೂತ್ರ ಆತ ನೋಡಪ್ಪ. ತಗೋ ನಂದಿನಿ, ಎಲ್ಲಾರ್ಗೂ ಕೊಡು.
ಎಲ್ಲಿ ಬಾಜಿ ಆನ್ರಿ ಸಾನ್ವಿ ಅವರು ಈಗಲೇ ಹೇಳಬೇಕಂತೇನಿಲ್ಲ, ಆಮೇಲೆ ಫೋನ್ ಮಾಡಿ ಹೇಳಿದ್ರು ನಡೀತದೆ. ಸಾನ್ವಿ ಅವರ ನಿಮ್ಮ ಮರಿ ಮೇಲೆ ಚಸ್ಮಾ ಭಾಳ ಚಂದ ಕಾಣಿಸ್ತದೆ. ಗಂಗಾ ಹುಡ್ಗ ಕರೆನು ಕೆಟ್ಟೋಯ್ತಾನ. ಈ ಸತ ತುಂಬ ಕೆಟ್ಟೋನಿದ್ದ. ಸಾನ್ಯಕ್ಕ, ನೀನು ಆ ಹುಡ್ಗನ್ ಮದ್ವೆ ಆಗಡ. ಅವ್ನು ತುಂಬ ಕೆಟ್ಟವನು. ನಿಂಗೆ ಹೆಂಗೆ ಗೊತ್ತಾಯ್ತು? ನಂಗೆ ಗೊತ್ತಾಯ್ತು. ನೀವು ಅಳ್ತಾ ಅಳ್ತಾ ಇಲ್ಲಿಗೆ ಬಂದಲ್ಲ, ಅವಾಗ ಅವ್ನು ನನ್ನ ಜೋಡಿ ಮದುವೆ ವಿಷಯ ತೆಗ್ದ. ಅವ್ನು ಹೇಳ್ದ ನಾನು ಅವನನ್ನ ಮದುವೆ ಆಗಕ್ಕಡ. ಈಗ ನೀನೇ ಹೇಳೋ, ಅವ್ನು ಕೆಟ್ಟವನು ಅಲ್ದ? ಅವ್ರೇನೋ ತಪ್ಪು ಹೇಳಿಲ್ಲ. ಒಂದು ವೇಳೆ ನಾ ಗಂಡು ಹುಡ್ಗ ಆಗಿದ್ರೆ ನಾನು ಅದ ಮಾತು ಹೇಳ್ತಿದ್ದೆ. ನಿನ್ ಜೋಡಿನ ಲಗ್ನ ಆಗ್ತಿದ್ದೆ. ನಿನಗೆ ನನ್ನ ಮಾತು ಯಾಕೆ ಅರ್ಥ ಆಗ್ತಾ ಇಲ್ಲ ಅಕ್ಕ? ನಿನ್ನ ಪರೀಕ್ಷೆ, ಮಾರ್ಕ್ಸು, ಕನ್ನಡಕ ಎಲ್ಲ ವಿಷಯನೂ ತಿಳಿಸಿ ಹೇಳ್ದಿ. ಆದರೂ ಹುಡುಗ ಲಗ್ನ ಆಗ್ಲಿಕ್ಕೆ ತಯಾರಿದ್ದಾನೆ. ಇದ್ರೊಳಗೆ ನಿನಗೇನು ಬಂತವ ತ್ರಾಸು? ಇದ್ರೊಳಗೂ ಕಡ್ಡಿ ಆಡಿಸ್ಲಿಕ್ಕೆ ಬಂದಿಯೇನು? ನೋಡಿದ್ರೇನ್ರಿ ಅತ್ತಿಯವರ, ಮನಿ ಕೆಲಸ ಮಾಡೋ ಈ ಹುಡುಗಿಗೆ ಎಷ್ಟು ಸೊಕ್ಕ. ನನ್ನ ಮಗಳಿಗೆ ಬಂದ ಸಂಬಂಧ ಹಾಳು ಮಾಡ್ಲಿಕ್ಕೆ ಶುರು ಮಾಡ್ಯಾಳ. ನಿನಗೇನ್ ಜರೂರಿತ್ತವ ನೀನು ಹುಷಾರ್ತನ ತೋರಿಸ್ಲಿಕ್ಕೆ? ಮೊದಲ ಹೇಳಿತ್ತಿಲ್ಲೋ ನಿನಗ ಅವ್ರ ಎದುರಿಗೆ ಹೋಗಬೇಡ ಅಂತ? ನಾವೇನೋ ಅದನ್ನು ಇದನ್ನು ಸುಳ್ಳು ಹೇಳ್ತೀವಿ, ನೀನ್ ಅದನ್ನ ಫಾಯ್ದಾ ತಗೊಳ್ಳಿಕ್ಕೆ ನೋಡ್ತಿ. ನೋಡ್ರಿ ಕಾಕೋಜಿ, ಅಲ್ಲ ಸ್ವತಃ ಈ ಹುಡುಗಿ ಸಂಸಾರ ನೆಟ್ಟಿಗಿಲ್ಲ, ಬೇರೆಯವ್ರ ಸಂಸಾರನು ಹಿಂಗಾಗ್ಲಿ ಅಂತ ಆಟ ಆಡ್ಲಿಕ್ಕತ್ತಾಳಿ ಹುಡುಗಿ. ಟಿಕಿಟ್ ಅನ್ನೋದು ತುಂಬಿ ತುಳುಕ್ತದೆ ಇದ್ರ ಮೈಯೊಳಗ ಸುಡ್ಲಿ. ಅಲ್ಲ, ನಮ್ಮ ಪರಿವಾರದ ವ್ಯವಹಾರದೊಳಗ ನಡಬರಕ್ ಬಂದ್ ಮಾತಾಡ್ಲಿಕ್ಕೆ ನಿನಗೇನದ ಅಧಿಕಾರ? ಅಜ್ಜಿ, ಗಂಗಾ ಹಂಗಿಲ್ಲ. ಸಾನ್ವಿ, ನೀ ಸುಮ್ರ ಬಾಯ್ ಮುಚ್ಚ. ನೀ ಯಾಕೆ ಮಾತಾಡ್ಲಿಕ್ಕೆ ನಡುವ? ನಡಿ ನಡಿ ಅತ್ಲಾಗ. ಹೌಜಿ, ಯಾಕೆ ಕೂಗಾಡ್ಲಿಕತ್ತೀರಿ? ನಾ ಹೇಳೋದಿಲ್ಲ ಕೆಲಸ ಬಂತ. ನಡಿ ಅತ್ಲಾಗ ಮೊದ್ಲ. ನೋಡು ಮಗಳ, ಅಕ್ಷಯ್ ನಮಗೆಲ್ಲ ಭಾಳ ಹಿಡ್ಸ್ಯಾನ. ನೀನೇ ನೋಡ್ದಿ ಅವ್ನು ಹೋಗೋ ಮುಂದೆ ಏನು ಹೇಳ್ದ ಅಂತ. ನಿರ್ಧಾರ ನಿನ್ನ ಕೈಯಾಗದ ಮಕ್ಕಳ. ನೀನು ಲಗ್ನಕ್ಕೆ ಹೂ ಅಂತಂದ್ರೆ ಅವನು ಖುಷಿಯಿಂದ ಲಗ್ನಕ್ಕೆ ತಯಾರಾಗ್ತಾನೆ. ನಿನ್ನ ನಿರ್ಧಾರ ಏನಂತ ಹೇಳು ಮಕ್ಕಳ. ಜೀವನದೊಳಗ ಏನ ಮಹತ್ವದ ನಿರ್ಧಾರ ಇರಲಿ, ಅದನ್ನ ಮನಿ ಯಜಮಾನ ಅನಿಸ್ಕೊಂಡವ ತಗೋಬೇಕು ನಿರಂಜನ್. ಈಗೇನು ಹೇಳ್ತಾಳ ಮಣ್ಣ?